ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿದೆ. ಇದು JDS ಹಾಗೂ ಬಿಜೆಪಿಯಲ್ಲಿ ಒಂದು ದೊಡ್ಡ ಮಟ್ಟಿನ ಕಂಪನ ಉಂಟಾಗಿದೆ. ಇವುಗಳೆಲ್ಲ ಬಗ್ಗೆ ಮಾತಾಡೋಕೆ ನಮ್ಮ ಮಾಗಡಿಯ ಶಾಸಕರ ಎಸ್ ಟಿ ಬಾಲಕೃಷ್ಣ ಅವರಿದ್ದಾರೆ. ಸರ್, ಈಗ ಅಡ್ಡ ಮತದಾನ ಆಗಿದೆ, ಅದು ಓಟ್ಗಳೆಲ್ಲ ನಿಮ್ಮ ಪಕ್ಷಕ್ಕೆ ಬಂದಿರುವಂಥದ್ದು ಒಂದು ರೀತಿ ಸಂಚಲನ ಆಗಿದೆ, ಕಂಪನ ಉಂಟು ಮಾಡಿದೆ ಸರ್. ಇಲ್ಲ, ಅಡ್ಡ ಮತದಾನ ಅಂದರೆ ನಮ್ಮ ಕುಮಾರಣ್ಣವ್ರು ಇದ್ದಾರಲ್ಲ, ಅವರೆಲ್ಲರೂ ಅವ್ರೇನು ಹೇಳ್ಬೇಕಾಗಿತ್ತು, ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಅಂತ ಕೇಳಬೇಕಾಗಿತ್ತು. ಅವರೆಲ್ಲ ಶಾಸಕರನ್ನು ಆತ್ಮಸಾಕ್ಷಿಗೆ ಮತ ಹಾಕಿ ಅಂತ ಕೇಳಿದ್ರು, ಎಲ್ಲ ಅವ್ರ ಆತ್ಮಸಾಕ್ಷಿಗೆ ಮತ ಹಾಕವ್ರೆ. ಅವ್ರು ಯಾವ ಥರ ನಮ್ಗೆ ಓಟ್ ಹಾಕಿ ಅಂತ ಕೇಳಿದ್ರಾ? ಆತ್ಮಸಾಕ್ಷಿಗೆ ಮತ ಹಾಕಿ ಅಂತ ಶಾಸಕರು ಕೇಳಿದ್ದೀನಿ ಅಂದರೆ ಎಲ್ಲ ಅವ್ರವ್ರ ಆತ್ಮಸಾಕ್ಷಿಗೆ ಮತ ಹಾಕವ್ರೆ. ಆತ್ಮಸಾಕ್ಷಿ ಅಂದರೆ ಕಾಂಗ್ರೆಸ್ಸಿಗೆ ಮತ ಹಾಕಿ ಅಂತನಾ? ಅವ್ರವ್ರ ಆತ್ಮಸಾಕ್ಷಿಗೆ ಬಿಟ್ಟಿದ್ರಿ. ಕಾಂಗ್ರೆಸ್ಗೆ ಹಾಕೋತಾರೋ BJPಗೆ ಹಾಕೋತಾರೋ JDS ಅವ್ರ ಆತ್ಮಸಾಕ್ಷಿ ಮತ ಅಂತ ಹೇಳಿದ್ರು ಆತ್ಮಸಾಕ್ಷಿಗೆ ಹಾಕವ್ರೆ. ನಾವು ಕಾಂಗ್ರೆಸ್ಗೆ ಹಾಕ್ರಪ್ಪ ಅಂತ ಕೇಳಿದ್ರೆ ಕಾಂಗ್ರೆಸ್ಗೆ ಹಾಕವ್ರೆ. 4 ಜನ JDS ನಿಮ್ಮಂಗೆ ಅವ್ರಂಗೆ ಆತ್ಮಸಾಕ್ಷಿಗೆ ಹಾಕಿದ್ರೆ ಅವ್ರು ನಮ್ಮವ್ರು ಯಾರ್ಯಾರಿಗೆ ಹಾಕ್ಬಿಡ್ತಿದ್ರು. ನಾವು ನಮ್ಮ ಪಾರ್ಟಿಗೆ ಹಾಕ್ರಪ್ಪ ಅಂತ ಕೇಳ್ಕೊಂಡು ನಮ್ಗೆ ಹಾಕವ್ರು ಅವರು. ಅಂದರೆ ಅವರ ಪಕ್ಷದ ಶಾಸಕರುಗಳಿಗೆ ಇವರು ಕೇಳ್ಕೊಳ್ಳಿಲ್ಲ ಕುಮಾರಸ್ವಾಮಿ ಅವರು. ಅದೆಲ್ಲ ನಾವು ಹೇಳಕ್ಕೆ ಹೋಗಲ್ಲ. ಆದರೆ ಆತ್ಮಸಾಕ್ಷಿಗೆ ತಕ್ಕಂತೆ ಮತ ಹಾಕವ್ರು ಅಷ್ಟೇ. ಅಭಿವೃದ್ಧಿ ಬೇಕಲ್ಲಪ್ಪ ಕ್ಷೇತ್ರದಲ್ಲಿ. ಪಾಪ ಎಷ್ಟು ವರ್ಷ ಅಂತ ನಾನು ದಳಾನಿ ನೋಡೇ ತಾನೇ ಬಿಟ್ಟು ಬಂದಿದ್ದು. ಇವರು ಅಧಿಕಾರಕ್ಕೆ ಬರಲ್ಲ, ನಾವು ಕ್ಷೇತ್ರದಲ್ಲಿ ಮರ್ಯಾದೆ ಉಳಿಸ್ಕೊಳಕ್ಕಾಗಲ್ಲ, ಕೆಲಸ ಆಗಲ್ಲ, ನಮಗೆ ಗೌರವ ಇರಲ್ಲ. ಕ್ಷೇತ್ರದಲ್ಲಿ ಜನ ಗೆಲ್ಲಿಸ್ತಾರೆ, ಕೆಲಸ ಮಾಡಿದರೆ ಬಾಯಿಗೆ ಬಂದಂಗೆ ಬೈತಾರೆ. ಇವೆಲ್ಲ ನೋಡಿ ನೋಡಿ ಬೇಸತ್ತೆ ನಾವು ಕೂಡ ಬಂದಿದ್ದು ಪಾರ್ಟಿ. ಅಂದರೆ ಈಗ ನಿಮ್ಮ ಮಾತಿನ ಅರ್ಥ ಸರ್, ಈಗ JDS ಇಂದಲಾಗಲಿ BJPಯಿಂದಾಗಲಿ ಅಡ್ಡ ಮತದಾನ ಆಗಿದೆ. ಆ ಶಾಸಕರುಗಳೆಲ್ಲರಿಗೂ ಕೂಡ ಮುಂದೆ ನಮ್ಮ ಕೆಲಸ ಆಗಲ್ಲ, ಮತ್ತು ನಾವು ಗೆಲ್ಲಲ್ಲ ಅನ್ನೋ ಕಾರಣದಿಂದ JDS ಇಂದ ಈಗ ಮತ ಹಾಕ್ಯಾರ ಸರ್ ಆ ಶಾಸಕರುಗಳು. DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಸ್ವಲ್ಪ ಮನಸ್ಥಿತಿ ಎಲ್ರಿಗೂ ಅದೇ ರೀತಿ ಬಂದಿದೆ. DK ಶಿವಕುಮಾರ್ ಅವರು ಟ್ರಬಲ್ ಶೂಟರು, ಮತ್ತು ಸಂಘಟನೆಯಲ್ಲಿ ಎತ್ತಿದ ಕೈ. ಕರೋನಾ ಸಂದರ್ಭದಲ್ಲಿ ಅಧಿಕಾರ ವಹಿಸ್ಕೊಂಡು ಸಿದ್ದರಾಮಣ್ಣವ್ರ ಜೊತೆ ಸೇರಿ ಹೋರಾಟ ಮಾಡಿ ಅಧಿಕಾರಕ್ಕೆ ತಂದರು. 140 ಜನ ಗೆದ್ದಿರ್ತಕ್ಕಂಥ 138 ಜನ. ಇದೆಲ್ಲವನ್ನು ನೋಡಿದ್ರು. ಮುಂದೆ ಭವಿಷ್ಯ ಬೇರೆಯವ್ರಿಗೆಲ್ಲ ಮಂಕಾಗ್ತದೆ. ನಾವು ಕೂಡ DK ಶಿವಕುಮಾರ್ ಅವ್ರಿಗೆ ಬೆಂಬಲಿಸಿದ್ರೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿಗಳಾಗ್ತವೆ, ಮುಂದೆ ನಮಗೂ ಕೂಡ ಅನುಕೂಲ ಆಗ್ತದೆ ಅಂತ ಆಲೋಚನೆ ಮಾಡಿ ಇದನ್ನು ತೀರ್ಮಾನ ಮಾಡಿರ್ಬೋದು ಕೆಲವರು. ಅದು ನನಗೆ ಗೊತ್ತಿಲ್ಲ ಯಾರು ಅಂತ. ಚುನಾವಣೆಗೆ 2 ವರ್ಷ ಇದೆ, ಇದು ಇಷ್ಟಕ್ಕೆ ಸೀಮಿತ ಆಗುತ್ತಾ ಮತ್ತು ಮುಂದೆ ಏನಾರು ಬೇರೆ ಬೆಳವಣಿಗೆ ಆಗುತ್ತಾ? ಅಷ್ಟಕ್ಕೆ ಈಗೇನು ನಾವೇನು ಮಾಡಿಲ್ಲ, ಅವರವರೇ ಹಾಕಿದ್ದಾರೆ ಅಂತ ಕಾಣಿಸ್ತದೆ. ಸ್ಥಿಮಿತ ಆಗುತ್ತೋ ಮುಂದಕ್ಕೆ ಏನಾಗ್ತದೋ ಅದನ್ನು ನಾವು ಈಗ ಹೇಳೋಕ್ಕಾಗಲ್ಲ, ಶಾಸ್ತ್ರ ಹೇಳೋಕ್ಕಾಗಲ್ಲ. ಈಗ ಅಶೋಕ್ ಅವರು ಗಂಭೀರ ಆರೋಪ ಮಾಡ್ಯಾರ ಸರ್, ಕುದುರೆ ವ್ಯಾಪಾರ ನಡೆದಿದೆ ಇದರಲ್ಲಿ ಅನ್ನುವಂಥದ್ದು ಕೂಡ. BJPಯವ್ರಿಗೆ ಕುದುರೆ ವ್ಯಾಪಾರದ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆನೇ ಇಲ್ಲ. ಈ ದೇಶದಲ್ಲೆಲ್ಲ ಕುದುರೆ ವ್ಯಾಪಾರ ಮಾಡ್ತಾ ಇರೋರೆ BJPಯವರು. ಅವರು ನೈತಿಕತೆನೇ ಇಲ್ಲ ಕುದುರೆ ವ್ಯಾಪಾರದ ಬಗ್ಗೆ ಮಾತಾಡೋಕ್ಕೆ. ಅವರ ಆಡಳಿತದ ಫೇಲ್ಯೂರು ಅಂತ ಹೇಳ್ಬೇಕು ಅಷ್ಟೇ, ಕುದುರೆ ವ್ಯಾಪಾರ ಅಂತ ಹೇಳ್ಬಾರ್ದು. ಅಶೋಕಣ್ಣನಿಗೆ BJP ಸಾಕಷ್ಟು ಮಾಡಿಕೊಟ್ಟೈತಲ್ಲ. ಅಶೋಕಣ್ಣ BJPಲಿ ಮಂತ್ರಿಯಾಗಿ ಇನ್ನೊಂದಾಗಿ ಸಾಕಷ್ಟು ಅವರು ಒಂದಷ್ಟು ಮಾಡ್ಬೋದಾಗಿತ್ತಲ್ಲ. ಕಾಂಗ್ರೆಸ್ನವ್ರ ಮೇಲೆ ಕುದುರೆ ವ್ಯಾಪಾರ ಮಾಡವ್ರೆ ಅಂತ ಅಂದಿದ್ರು. ಅವರು ಕುದುರೆ ವ್ಯಾಪಾರ ಮಾಡ್ಬೋದಾಗಿತ್ತಲ್ಲ. ನಾನು ಕೂಡ ಆತ್ಮೀಯ ಅಶೋಕಣ್ಣನಿಗೆ ನನಗೂ ಕೂಡ ಕರೆದು ಹೇಳ್ಬೋದಾಗಿತ್ತಲ್ಲ.